ಅದು ಭಾರತಾಂಬೆಯ ಕಳಶ. ಹಿಮಾಲಯ ಪರ್ವತದ ತಪ್ಪಲಲ್ಲಿ ನೆಲೆಗೊಂಡಿರುವಂಥ ಕಣಿವೆ ನಾಡು. ಭೂಲೋಕದ ಸ್ವರ್ಗ ಈಗ ನರಕ ಆಗಿದೆ. ಪಹಲ್ಗಾಮ್ನಲ್ಲಿ ಮುಗ್ಧ ಪ್ರವಾಸಿಗರ ಮೇಲೆ ನಡೆದ ಕ್ರೂರ ದಾಳಿ ಹೃದಯ ವಿದ್ರಾವಕ. ಭಯೋತ್ಪಾದಕರ ದಾಳಿಯಿಂದ ಶಾಂತಿಯ ಧಾಮ ಪಹಲ್ಗಾಮ್ ರಕ್ತಸಿಕ್ತವಾಗಿದೆ. ನರಮೇಧ ನಡೆಸಿ ಹೇಡಿಗಳಂತೆ ಅವಿತು ಕೂತಿರೋ ಉಗ್ರರ ಚಹರೆ ಪತ್ತೆಯಾಗಿದೆ. ರಕ್ತ ಬೀಜಾಸುರನ ವಧೆಗಾಗಿ ಸೇನೆ ಸನ್ನದ್ಧಗೊಂಡಿದೆ. ಇದು ಉಗ್ರರು ನಡೆಸಿರೋ ಹತ್ಯಾಕಾಂಡ ನರಮೇಧ. ಪ್ರವಾಸಿಗರ ನೆಚ್ಚಿನ ನಾಡಲ್ಲಿ ರಕ್ತದೋ ಕುಳಿ ಹರಿದಿದೆ. ಮಠಮಠ ಮಧ್ಯಾಹ್ನ ಸೈನಿಕರ ಸೋಗಿನಲ್ಲಿ ನುಗ್ಗಿದ್ದ ಭಯೋತ್ಪಾದಕರು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾರೆ. ಬಕಾಸುರರಂತೆ ಎರಗಿದ ಉಗ್ರರು 26 ಪ್ರವಾಸಿಗರ ಪ್ರಾಣ ಬಸಿದು ಪರಾರಿಯಾಗಿದ್ದಾರೆ. ಮೂಲಭೂತವಾದದ ಮದವೇರಿಸಿಕೊಂಡಿರುವ ಕ್ರಿಮಿಗಳು ಮಾರಣ ಹೋಮ ನಡೆಸಿದ್ದಾರೆ. ರಕ್ತ ಹೀರಿ ಅಡಗಿ ಕುಳಿತ ರಕ್ತ ಪಿಪಾಸುಗಳಿಗೆ ಭಾರತೀಯ ಸೇನೆ ಹುಡುಕಾಟ ಶುರು ಮಾಡಿದೆ. ನರಮೇಧ ನಡೆಸಿದ ಭಯೋತ್ಪಾದಕರ ಗುರುತು ಪತ್ತೆ. 4 ರಾಕ್ಷಸರ ಸ್ಕೆಚ್ ರಿಲೀಸ್ ಮಾಡಿದ ಎನ್ಐಎ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿರುವ ಪಹಲ್ಗಾಮ್ ಮೇರು ಪರ್ವತಗಳ ತಪ್ಪಲು ಭೂಮಿ. ನದಿಗಳು, ಸರೋವರಗಳು, ಸುಂದರ ಪ್ರಕೃತಿಯ ತಾಣ. ಬರೋಬ್ಬರಿ 35 ವರ್ಷಗಳ ಬಳಿಕ ಪಹಲ್ಗಾಮ್ನಲ್ಲಿ ನೆತ್ತರು ಹರಿದಿದೆ. ಇಡೀ ಮನುಕುಲ ಬೆಚ್ಚುವಂತೆ ಹೇಯ ಕೃತ್ಯ ಎಸಗಿರುವ ಉಗ್ರರು ದೇಶದ ಭದ್ರತೆಗೆ ಬೆದರಿಕೆಯೊಡ್ಡಿದ್ದಾರೆ. ಪಹಲ್ಗಾಮ್ನಲ್ಲಿ 26 ಜನರನ್ನ ಹತ್ಯೆ ಮಾಡಿದ ಕೃತ್ಯ ಸೇನೆಯನ್ನ ಬಡಿದೆಬ್ಬಿಸಿದೆ. ಉಗ್ರರ ರಣಬೇಟೆಗಾಗಿ ಹಾತೊರಿತಾ ಇದೆ. ಪಹಲ್ಗಾಮ್ನಲ್ಲಿ ಭಯಾನಕ ಗುಂಡಿನ ದಾಳಿಯ ಹೊಣೆಯನ್ನ ಉಗ್ರ ಸಂಘಟನೆ ದ ರೆಸಿಸ್ಟೆನ್ಸ್ ಫ್ರಂಟ್ ಟಿಆರ್ಎಫ್ ಹೊತ್ಕೊಂಡಿದೆ. ಪಾಕಿಸ್ತಾನ ಮೂಲದ ನಿಷೇಧಿತ ಲಷ್ಕರ್ ಎ ತೊಯ್ಬಾ ಜೊತೆ ನಂಟು ಹೊಂದಿದೆ. ಪ್ರವಾಸಿಗರ ರಕ್ತ ಹರಿಸಿದ ಓರ್ವ ಭಯೋತ್ಪಾದಕನ ಫೋಟೋ ಅಲ್ಲದೆ ಮತ್ತೆ 4 ಶಂಕಿತ ಉಗ್ರರ ಫೋಟೋ ರಿಲೀಸ್ ಆಗಿದೆ. ಆಸಿಫ್ ಫೌಜಿ, ಆಸಿಫ್ ಶೇಖ್, ಮೂಸಾ, ಯೂನಸ್ ಕೋಡ್ ಹೆಸರಿನ ಭಯೋತ್ಪಾದಕರು ಕೈಯಲ್ಲಿ ಗನ್ ಹಿಡಿದು ಭೀಕರ ಕೃತ್ಯ ನಡೆಸ್ತಾ ಇರೋ ಫೋಟೋ ಇದಾಗಿದೆ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲಿದ್. ಪಹಲ್ಗಾಮ್ ಕಣಿವೆಯಲ್ಲಿ ಇಷ್ಟು ಕ್ರೂರವಾಗಿ ರಕ್ತದ ಕೋಡಿ ಹರಿಯುವ ಹಿಂದಿರೋ ಮಾಸ್ಟರ್ ಮೈಂಡ್ ಇವನೇ ನೋಡಿ, ಭಯೋತ್ಪಾದಕರ ನಾಯಕ ಸೈಫುಲ್ಲಾ ಖಾಲಿದ್. ಜಮ್ಮು ಕಾಶ್ಮೀರದಲ್ಲಿ ಲಷ್ಕರ್ ಹಾಗೂ ಟಿಆರ್ಎಫ್ ಸಂಘಟನೆಗಳನ್ನ ಮುನ್ನಡೆಸೋ ನಾವಿಕ. ಲಷ್ಕರ್ ಎ ತೊಯ್ಬಾದ ಡೆಪ್ಯೂಟಿ ಚೀಫ್ ಆಗಿರೋ ಸೈಫುಲ್ಲಾ ಖಾಲಿದ್ ಭಾರತದ ಅತಿ ದೊಡ್ಡ ಶತ್ರುವಾಗಿರುವ ಹಫೀಜ್ ಸಯೀದ್ಗೆ ಆಪ್ತ ಎನ್ನಲಾಗಿದೆ. ಈತನೇ ಅಲ್ಲಿ ಯುವ ಸಮುದಾಯವನ್ನ ಎತ್ತಿಕಟ್ಟಿ ಉಗ್ರ ಕೃತ್ಯಕ್ಕೆ ಪ್ರಚೋದನೆ ನೀಡ್ತಾ ಇದ್ದ ಎನ್ನಲಾಗಿದೆ. ಉಗ್ರರ ಪತ್ತೆಗಾಗಿ ಸೇನಾ ಕಾರ್ಯಾಚರಣೆ. ಸೇನಾಧಿಕಾರಿಗಳ ಜೊತೆ ಅಮಿತ್ ಶಾ ಚರ್ಚೆ. ಉಗ್ರರ ಗುಂಡಿನ ದಾಳಿ ಬಳಿಕ ಭಾರತೀಯ ಸೇನೆ ಪಹಲ್ಗಾಮ್ ಪ್ರದೇಶವನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ನೆತ್ತರು ಹರಿಸಿ ಓಡಿ ಹೋಗಿರುವ ಹೇಡಿಗಳಿಗಾಗಿ ಕಾರ್ಯಾಚರಣೆ ಆರಂಭಿಸಿದೆ. ಈ ಮಧ್ಯೆ ನಿನ್ನೆ ದಾಳಿ ಬೆನ್ನಲ್ಲೇ ಕಾಶ್ಮೀರಕ್ಕೆ ಪ್ರಯಾಣಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಾಳಿಯ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ಕೃತ್ಯ ನಡೆದಿದ್ದ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿ ಸಂತ್ರಸ್ತರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ.
ಮಡಿದವರ ಮೃತದೇಹಗಳಿಗೆ ಅಂತಿಮ ನಮನ ಸಲ್ಲಿಸಿ ಮೃತದೇಹಗಳನ್ನ ಅವರವರ ಹುಟ್ಟೂರುಗಳಿಗೆ ರವಾನಿಸಲು ಸಕಲ ವ್ಯವಸ್ಥೆ ಮಾಡಿದ್ದಾರೆ. ಸೇನೆಯ ಅಧಿಕೃತ ಮಾಹಿತಿಯ ಪ್ರಕಾರ 26 ಮಂದಿ ಪ್ರವಾಸಿಗರು ಉಗ್ರರ ಬುಲೆಟ್ಗೆ ಬಲಿಯಾಗಿದ್ದಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಉಗ್ರರು ಫೈರಿಂಗ್ ಮಾಡಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು 17 ಮಂದಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಗುಳ್ಳೆ ನರಿಗಳಂತೆ ನುಗ್ಗಿ ದೇಶದ ನೆತ್ತಿಯಲ್ಲಿ ನೆತ್ತರು ಹರಿಸುವ ಉಗ್ರರ ಅಟ್ಟಹಾಸಕ್ಕೆ ಭಾರತ ಪ್ರತೀಕಾರ ತೀರಿಸಿಕೊಳ್ಬೇಕು ಅನ್ನೋದು ದೇಶವಾಸಿಗಳ ಇಂಗಿತವಾಗಿದೆ. ಜಗದೀಶ್, ನ್ಯೂಸ್ ಫಸ್ಟ್, ಜಮ್ಮು ಕಾಶ್ಮೀರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.